हिंदू मुस्लिम एकता मंच रायचूर। दिनांक रिक्त सेवा में माननीय जिला पुलिस अधीक्षक रायचूर। विषय बाजार मंडी से खरीदे गए जानवरों के परिवहन को रोकने और किसानों तथा गरीब कुरैशी मुस्लिम समुदाय के लोगों को परेशान करने वालों के खिलाफ उचित कानूनी कार्रवाई करने हेतु अनुरोध। ज्ञापन का विवरण। उपरोक्त विषय के संबंध में हम आपका ध्यान इस ओर आकर्षित करना चाहते हैं कि जिले में कुरैशी समुदाय के लोग बाजार से जानवर खरीदते हैं और उन्हें दूसरे बाजारों में बेचते हैं। यह इस समुदाय का पुश्तैनी पेशा है और इसी से उनकी जीविका चलती है। वे यह काम कई वर्षों से कर रही हैं। लेकिन पिछले कुछ दिनों से कुछ असामाजिक तत्व संगठनों के नाम पर कुरैशी समुदाय के लोगों को परेशान कर रहे हैं। जब ये लोग बाजार से गाय, बैल, बछड़े या भेड़ बकरी जैसे जानवरों को वाहन में ले जाते हैं तो कुछ लोग रास्ते में वाहन रोककर उनके साथ गाली गलौज और मारपीट करते हैं। इस वजह से अपनी जीविका के लिए जानवरों के व्यापार पर निर्भर कुरैशी समुदाय और किसानों को जीवन यापन करने में बहुत कठिनाई हो रही है। इस तरह के हमलों और गुंडागर्दी के कारण जिले की कानून व्यवस्था और सामाजिक सौहार्द बिगड़ रहा है। हम आपसे अनुरोध करते हैं कि समाज की शांति भंग करने वाले ऐसे कृत्यों पर लगाम लगाने के लिए सख्त कानूनी कार्रवाई की जाए। जब किसान आर्थिक संकट में होते हैं तो वे अपने पाले हुए जानवरों को बेचकर अपना गुजारा करते हैं। इसके लिए जानवरों का परिवहन करना आवश्यक होता है। संगठनों के नाम पर इस परिवहन को रोकने वाले और किसानों व व्यापारियों को बेवजह परेशान करने वाले इन तत्वों की गुंडागर्दी को रोकने के लिए उचित कदम उठाए जाएं। हम आपसे विनती करते हैं कि किसानों और गरीब कुरैशी समुदाय के लोगों को शांतिपूर्वक व्यापार करने और अपना जीवन जीने के लिए सुरक्षित माहौल प्रदान करें। निवेदक प्रमुख हस्ताक्षरकर्ता। दस्तावेज में कई संगठनों के प्रतिनिधियों के नाम शामिल हैं, जिनमें प्रमुख हैं चामरस माली पाटिल, प्रदेश अध्यक्ष कर्नाटक राज्य रायता संघ, जेबी राजू, प्रदेश अध्यक्ष MRHS, हेमराज अस्मिहाड़, प्रदेश उपाध्यक्ष मदगी दंडोरा, श्रीनिवास कुलवल दौड्डी, सामाजिक कार्यकर्ता रायचूर, महमूद फैयाज, अध्यक्ष जिला कांग्रेस अल्पसंख्यक विभाग, फजल खान, प्रधान सचिव कर्नाटक युवा कांग्रेस एवं अन्य दलित, श्रमिक और सामाजिक संगठनों के नेता। ಮಾನ್ಯ ಪ್ರಾಣಿಗಳ ಖರೀದಿಸಿದ ಪ್ರಾಣಿಗಳ ಸಾಗಾಟವನ್ನು ತಡೆದು ರೈತರಿಗೆ ಮತ್ತು ಬಡ ಮುಸ್ಲಿಂ ಸಮುದಾಯದ ಕುರೈಶಿ ಸಮುದಾಯ ಇವರಿಗೆ ತೊಂದರೆ ಕೊಡುತ್ತಿರುವ ಬಗ್ಗೆ ಜನಗಳ ಮೇಲೆ ಸೂಕ್ತ ಕ್ರಮಕ್ಕಾಗಿ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಜಿಲ್ಲೆಯಲ್ಲಿ ಕುರೈಶಿ ಸಮುದಾಯದವರು ಸಂತೆಯಲ್ಲಿ ಪ್ರಾಣಿಗಳನ್ನು ಖರೀದಿಸುವುದು ಮತ್ತು ಬೇರೆ ಸಂತೆಯಲ್ಲಿ ಮಾರಾಟ ಮಾಡುವುದು ಈ ಜನಾಂಗದ ಕಸುಬಾಗಿದ್ದು, ಈ ಕಸುಬಿನಿಂದಲೇ ಅವರು ಜೀವನ ಸಾಗಿಸುತ್ತಿದ್ದಾರೆ. ಈ ಕೆಲಸವನ್ನು ಅವರು ಸುಮಾರು ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ. ಆದರೆ ಕೆಲವು ದಿನಗಳಿಂದ ಕೆಲವು ಸಂಘಟನೆಗಳ ಹೆಸರು ಹೇಳಿಕೊಂಡು ಕೆಲ ಪುಡಾರಿಗಳು ಕುರೈಶಿ ಸಮುದಾಯದವರು ಸಂತೆಯಲ್ಲಿ ಖರೀದಿ ಮಾಡಿ ತಂದಂತಹ ದನ, ಕುರಿ, ಕರು ಅನೇಕ ಪ್ರಾಣಿಗಳನ್ನು ವಾಹನದಲ್ಲಿ ಸಾಗಾಟ ಮಾಡುವಾಗ ಕೆಲವು ಪುಡಾರಿಗಳು ಪ್ರಾಣಿಗಳ ವಾಹನ ತಡೆದು ಬೈಯುವುದು ಹಾಗೂ ಒಡೆಬಡೆ ಮಾಡುತ್ತಿರುವುದು ಕಂಡು ಬಂದಿದೆ. ಇದರಿಂದ ಪ್ರಾಣಿಗಳ ಮಾರಾಟದ ಆದಾಯದಿಂದ ತಮ್ಮ ಉಪಜೀವನ ನಡೆಸುತ್ತಿರುವ ಕುರೈಶಿ ಸಮುದಾಯ ಮತ್ತು ರೈತ ಸಮುದಾಯಕ್ಕೆ ಸುಗಮ ಜೀವನ ನಡೆಸಲು ಕಷ್ಟವಾಗುತ್ತಿದೆ. ಹಾಗೂ ಈ ರೀತಿಯ ಹಲ್ಲೆ ಮತ್ತು ತೊಂದರೆಯನ್ನು ಮಾಡುವ ಗೂಂಡಾ ಪ್ರವೃತ್ತಿಯಿಂದಾಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತಿದೆ. ಸಮಾಜದ ಸೌಹಾರ್ದತೆಯನ್ನು ಕದಡುವ ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕುವ ಸೂಕ್ತ ಕಾನೂನು ಕ್ರಮಕ್ಕೆ ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ರೈತರಿಗೆ ಕಷ್ಟಗಳು ಬಂದಾಗ ಅಥವಾ ತಮಗೆ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ತಾವು ಸಾಕಿ ಸಲುಹಿ ಬೆಳೆಸಿದ ಪ್ರಾಣಿಗಳನ್ನು ಉಪಜೀವನಕ್ಕಾಗಿ ಮಾರಾಟ ಮಾಡುತ್ತಾರೆ. ಇದಕ್ಕಾಗಿ ಪ್ರಾಣಿಗಳ ಸಾಗಾಟವನ್ನು ಮಾಡಲೇಬೇಕಾಗುತ್ತದೆ. ಕೆಲವು ಪುಡಾರಿಗಳು ಕೆಲ ಸಂಘಟನೆಗಳ ಹೆಸರು ಹೇಳಿಕೊಂಡು ಈ ಸಾಗಾಟವನ್ನು ತಡೆದು ಮಾರಾಟ ಮಾಡಿದ ರೈತರಿಗೂ ಪ್ರಾಣಿಗಳನ್ನು ಕೊಂಡು ಉಪಜೀವನ ಮಾಡುತ್ತಿರುವ ಕುರೈಶಿ ಸಮುದಾಯದ ಜನರಿಗೆ ವಿನಾಕಾರಣ ತೊಂದರೆ ನೀಡುತ್ತಿರುವ ಕೆಲ ಪುಡಾರಿಗಳ ಪುಂಡಾಟವನ್ನು ನಿಲ್ಲಿಸಲು ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ರೈತರು ಮತ್ತು ಬಡ ಕುರೈಶಿ ಸಮುದಾಯದ ಜನರಿಗೆ ಸುಗಮ ವ್ಯವಹಾರ ಮತ್ತು ಜೀವನಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಾಬ್ರೆ, ಇದು ನಾವು ಬಹಳ ಹಿಂದಿನ ದಿನಗಳಲ್ಲಿ ಕರಾವಳಿ ಪ್ರದೇಶದಲ್ಲಿ ಕೇಳ್ತಾ ಇದ್ದೀವಿ, ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳಲ್ಲಿ. ಅದು ನಮ್ಮ ಜಿಲ್ಲೆಗೂ ಬಂದಿದೆ ಅನ್ನೋಂಥದ್ದು ಒಂದು ಆತಂಕದ ವಿಷಯ. ಯಾಕಂದ್ರೆ ನಮ್ಮ ಜಿಲ್ಲೆ ಇಲ್ಲಿ ಬಸವ ಶರಣರು ಓಡಾಡಿರ್ತಕ್ಕಂಥ ನಾಡು, ಕೋಮು ಸೌಹಾರ್ದತೆಗೆ ಏನು ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿ ಕೋಮಿನ ಹೆಸರಿನಲ್ಲಿ ಈ ದಳ್ಳೂರಿನ ಹಸ್ತಕ್ಕಂಥ ಕೆಲ ಕಿಡಿಗೇಡಿಗಳನ್ನು ಮಾಡಕತ್ತಾರ. ಇದು ಅವರು ಪ್ರಾಣಿಗಳ ಮೇಲಿನ ಪ್ರೀತಿಗಾಗಿ ಅಲ್ಲ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಊಟ ಮಾಡ್ತಕ್ಕಂಥ ಆಹಾರ ಅದು.
ನಮ್ಮ ಊಟನ ಕಸ್ಕೊಳ್ಬೇಕು ಮತ್ತೆ ನಮ್ಮ ಆಸ್ತಿಯನ್ನು ಕಸ್ಕೊಳ್ಬೇಕು ಅನ್ನೋಂಥದ್ದು ಅವ್ರ ಕುತಂತ್ರ ಇದೆ. ಇದು ಎಲ್ಲಾ ಕಡೆ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಆ ಕುತಂತ್ರವನ್ನು ತಾವು ಖಂಡಿತವಾಗಲೂ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡು ನಿಲ್ಲಿಸಬೇಕು ಮತ್ತು ಈ ಜಿಲ್ಲೆಯನ್ನು ಸೌಹಾರ್ದತೆಗೆ ಹೆಸರಾಗಿದೆ, ಆ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಹೋಗ್ಬೇಕು. ನಿಮ್ಮ ಜೊತೆ ಎಲ್ಲಾ ಸಂಘಟನೆಗಳು, ದಲಿತ, ರೈತ, ಧಾರ್ಮಿಕ, ಅಲ್ಪಸಂಖ್ಯಾತ ಎಲ್ಲ ಸಂಘಟನೆಗಳು ಈ ದೇಶದ ಕಾನೂನನ್ನು ಎತ್ತಿಡಿಯುವಲ್ಲಿ ಮತ್ತು ಜಿಲ್ಲೆಯ ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ನಾವು ಸದಾ ತಮ್ಮ ಜೊತೆಗಿರ್ತೀವಿ ಅಂತ ವಿನಂತಿ ಮಾಡ್ತೀವಿ. आदाब, नमस्ते, सलाम। आज आपके ज़रिए पब्लिक को ये सूचना देते हैं कि आज हम प्रोग्रेसिव ऑर्गेनाइजेशंस जैसे फार्मर्स ऑर्गेनाइजेशंस, दलित ऑर्गेनाइजेशंस और मुस्लिम्स के कुछ ऑर्गेनाइजेशन सभी मिलकर एसपी ऑफिस को ये मेमोरेंडम दिया गया कि जिस तरह से कुछ लोग प्राइवेट पुलिसिंग कर गाड़ियों को रोककर मोरल पुलिसिंग कर रहे हैं, गाड़ियाँ रोक रहे हैं, लोगों को पैसे वसूल कर रहे हैं, जिसमें जानवर ला रहे हैं उसके लिए। तो उसी के लिए हमने यहाँ पे पुलिस को ये रिक्वेस्ट दी कि जो काम पुलिस का है वो दूसरे नहीं करना चाहिए, जैसे दूसरे स्टेट्स में हाल है लॉ एंड ऑर्डर का, उस तरह से नहीं होना बोलकर यहाँ पे जो एनिमल स्लॉटर एक्ट है उसके खिलाफ भी हमने बहुत सारे मूवमेंट्स किए हैं, क्योंकि एनिमल स्लॉटर एक्ट ऐसा है जो जानवर बूढ़ा हो जाता है या बच्चे नहीं देता, उसको किसान को बेचना ही पड़ता है, उसको बांधकर वो पाल नहीं सकता और वो बेचकर फिर दूसरा नया जानवर लाता है जो दूध दे सकता है, बच्चे दे सकता है। अगर उसको ऐसे ही बांध के पालेंगे तो किसान सरवाइव नहीं करेगा। ये सिर्फ एक जानवर का एक्ट नहीं है, ना कोई फूड इसका ये एक इंडियन इकोनॉमी से कनेक्ट है, इसका रिलेटेड है। और एग्रेरियन क्राइसिस इससे बढ़ता है, किसान का मुश्किल बढ़ती है, जैसे यूपी में खेतों में घुसकर जानवर अनाज खाते हैं, वैसे ये एक अलग मुद्दा है। इसके लिए गवर्नमेंट से हमारे चामराज माली पाटल का ऑर्गेनाइजेशन और दूसरे ऑर्गेनाइजेशन कंटिन्यूस टच में है कि वो स्लॉटर एक्ट वापस ले। लेकिन यहाँ पे मुद्दा यही है कि दूसरों को जो अधिकार नहीं देना चाहिए, जो पुलिस की ड्यूटी है वो पुलिस करना चाहिए, और दूसरे लोग भी जो कानून है जिस तरह से जानवर को ट्रांसपोर्ट करना है उसको तकलीफ नहीं हुए, जैसा एक वो उसमें एनिमल स्लॉटर एक्ट में वो लिखा हुआ है उसके प्रकार उसको ज़्यादा तकलीफ नहीं हुई, जैसा एक के ऊपर जानवर एक नहीं, वो तो छोटी गाड़ी में 4-5 जानवर लाके नहीं लाना, वैसे नहीं लाना चाहिए, जितनी स्पेस में होना चाहिए उतनी स्पेस में लाना चाहिए। मैं इतनी बात ख़त्म करते हुए अपनी बात ख़त्म करता हूँ। चामराज माली पाटिल जी इसके बारे में कुछ बोलेंगे। शुक्रिया, थैंक यू। तो ದನಗಳ ಸಂತೆಯಲ್ಲಿ ದನಗಳನ್ನು ಖರೀದಿ ಮಾಡಿ ಬೇರೆ ಸಂತೆಗಳಲ್ಲಿ ಮಾರಾಟ ಮಾಡೋದು ಮತ್ತು ವ್ಯಾಪಾರ ಮಾಡುವಂಥದ್ದು ಪೂರ್ವಜರ ಕಾಲದಿಂದಲೂ ಇದು ನಡೆದುಕೊಂಡು ಬಂದಂಥ ಒಂದು ವ್ಯವಹಾರ. ಆದರೆ ಇತ್ತೀಚೆಗೆ ಏನಂತಂದರೆ ಈ ಕೆಲವು ಕೋಮುವಾದಿ ಸಂಘಟನೆಗಳು ಈ ಜಾನುವಾರು ಸಾಗಾಟದ ಮೇಲೆ ನೈತಿಕ ಪೊಲೀಸ್ಗಿರಿ ಮಾಡಿ ಗಾಡಿಗಳನ್ನು ನಿಲ್ಲಿಸೋದು ಮತ್ತು ಸಾಗಾಣಿಕೆ ಮಾಡ್ತಕ್ಕಂಥ ಜನಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಹಣಕ್ಕಾಗಿ ಬೇಡಿಕೆ ಇಡೋವಂಥದ್ದು, ಇಂಥ ಕೆಲಸಗಳು ಇವತ್ತು ನಾವು ಮಂಗಳೂರು, ಉಡುಪಿಯಲ್ಲಿ ಕೇಳ್ತಿದ್ವಿ. ಆದರೆ ಇವತ್ತು ಆ ಕೆಲಸ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ನಡೀತಾ ಇದೆ. ಅದಕ್ಕಾಗಿ ಇವತ್ತು ನಾವೇನಂತಂದರೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡಿ ಏನಂತಂದರೆ ಈ ನೈತಿಕ ಪೊಲೀಸ್ಗಿರಿಯನ್ನು ತಡಿಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ವ್ಯವಹಾರದ ಮೇಲೆ ಕೆಟ್ಟ ಪರಿಣಾಮ ಬೀರಬಾರ್ದು. ದನಗಳನ್ನು ಸಾಗಾಟ ಮಾಡೋದಕ್ಕೆ ಯಾವುದೇ ತೊಂದರೆ ಆಗ್ಬೋದು. ಯಾಕಂದರೆ ಇವತ್ತು ರೈತ ತಾನು ಸಾಕಿದಂಥ ಜಾನುವಾರನ್ನು ಅಂತ್ಯದವರೆಗೆ ಸಾಯೋವರೆಗೂ ಸಾಕೋಕ್ಕಾಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ನಾವು 10 ಹಸುಗಳನ್ನು ಆಕಳುಗಳನ್ನು ಸಾಕಿದರೆ ಅದರಲ್ಲಿ ಕೆಲವು ಏನಂತಂದರೆ ಕರು ಹಾಕಲಾರ್ದಂಥ ಸ್ಥಿತಿಯಲ್ಲಿರ್ತದೆ. ಇದು ಮನುಷ್ಯನಲ್ಲಿನೂ ಇದೆ, ಮಕ್ಕಳಾಗಲಾರ್ದಂಥವ್ರು ಅನೇಕ ಜನರು ಈ ಭೂಮಿ ಮೇಲಿದ್ದಾರೆ. ಆ ರೀತಿ ಪಶುಗಳಲ್ಲಿ ಕೂಡ ಈ ಸಂತಾನ ಇಲ್ಲದಂಥದ್ದು ನಾವು ಕಾಣುತ್ತೀವಿ. ಅಂಥವನ್ನು ನಾವು ಸಾಕೋಕ್ಕಾಗೋದಲ್ಲ. ಈ ತುಟ್ಟಿ ಕಾಲದಲ್ಲಿ ಮೇವು ಸಂಗ್ರಹಣೆ ಭಾಳ ತುಟ್ಟಿ ಆಗಿದೆ ಮತ್ತು ಕೂಲಿಕಾರರ ವೆಚ್ಚ ಕೂಡ ಜಾಸ್ತಿ ಆಗಿದೆ. ಪಶುಗಳ ನಿರ್ವಹಣೆ ಭಾಳ ಕಷ್ಟ ಇದೆ. ಮತ್ತು ಇನ್ನೇನೆಂದರೆ ನಮಗೆ ಸಂಕಷ್ಟ ಬಂದಾಗ, ರೈತರಿಗೆ ಸಂಕಷ್ಟ ಬಂದಾಗ, ಏನೋ ಮನೆಯಲ್ಲಿ ಲಗ್ನ ಬರ್ತದೆ, ಏನೋ ಒಂದು ಆಗ್ತದೆ, ತೊಟ್ಲ ಇಡಬೇಕಾಗ್ತದೆ, ಹೆಚ್ಚಿನ ಖರ್ಚು ಬಂದಂಥ ಸಂದರ್ಭದಲ್ಲಿ 4-6 ಹಸುಗಳಿದ್ದಲ್ಲಿ ಒಂದನ್ನು ನಾವು ಮಾರಾಟ ಮಾಡಿ ಆ ಆರ್ಥಿಕ ಸಂಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇಂಥದಕ್ಕೆ
ಅಡ್ಡಿ ಆಗಬಾರ್ದು. ಇದು ಏನಂತಂದ್ರೆ ಈ ನಿನ್ನೆ ಇವತ್ತು ನಡೆದಂತ ಒಂದು ವ್ಯವಹಾರ ಅಲ್ಲ. ಈ ಭೂಮಿ ಹುಟ್ಟಿದಾಗಳಿಂದ ಏನಂತಂದ್ರೆ ಈ ವ್ಯವಹಾರ ನಡ್ಕೊಂಡು ಬಂದಿದೆ. ಅದಕ್ಕಾಗಿ ಇವತ್ತು ಸಂಘಟನೆಯವರಿಗೂ ನಾನು ಕೇಳ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ಇಂಥ ವ್ಯವಹಾರಗಳಿಗೆ ಅಡ್ಡಿಪಡಿಸಬಾರ್ದು. ಚರ್ಮೋದ್ಯಮದ ಮೇಲೆ ಕೂಡ ಬಹಳ ದೊಡ್ಡ ಕೆಟ್ಟ ಪರಿಣಾಮ ಆಗ್ತದೆ. ಇದನ್ನ ತಾವು ಗಮನದಲ್ಲಿಟ್ಟುಕೊಂಡು ಬೇರೆ ರೀತಿ ನೀವು ಏನಂತಂದ್ರೆ ಇನ್ನೂ ಏನಾದರೂ ಒಳ್ಳೆ ಸಲಹೆ ಇದ್ರೆ ಕೊಡ್ರೆ ಅದನ್ನ ನಾವು ಸ್ವೀಕಾರ ಮಾಡ್ತೇವೆ ಹೊರತು ನೀವು ಜಾನುವಾರು ಸಾಗಿಸ್ತಕ್ಕಂಥ ವಾಹನಗಳನ್ನು ತಡೆಯೋದು, ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಖಂಡಿತ ಮಾಡಬಾರ್ದು. ಇದೇನಾದ್ರೂ ಮುಂದುವರೆದ್ರೆ ಮತ್ತೆ ಎಲ್ಲರೂ ಸೇರಿ ನಾವು ಅನಿವಾರ್ಯವಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಜಿಲ್ಲಾಡಳಿತಕ್ಕೆ, ಪೊಲೀಸರಿಗೆ ಎಲ್ಲರಿಗೂ ನಾವು ಏನಂದ್ರೆ ವಿನಂತಿ ಮೂಲಕ ಒತ್ತಾಯ ಮಾಡ್ತೀವಿ. नमस्ते, अस्सलाम वालेकुम। आज आप सभी को पता है रायचूर के पूरे 15 से ज़्यादा दलित ऑर्गेनाइजेशन और 5 से ज़्यादा किसान ऑर्गेनाइजेशन और दूसरे प्रोग्रेसिव ऑर्गेनाइजेशन और दूसरे सियासी लीडर्स ने मिलके आज एसपी साहब को आज मेमोरेंडम दिया। मेमोरेंडम देने का मकसद ये था, आज हमारे रायचूर में जो एक पीसफुल शहर है, जो है ना अमन और शांति का जो शहर है, उसको कुछ क्रिमिनल ऑर्गेनाइजेशन उसका माहौल शांति ख़राब करने की कोशिश कर रहे हैं। जो भी कुरैशी समाज के लोग जो हमारे रैत हमारे किसानों के पास से गाय बैल खरीद के लेके आते हैं, उनको रास्तों में रोक के मार के पैसे वसूल कर रहे हैं। कुछ लोग को मारते, कुछ लोग को पैसे वसूल करके ऐसा काम कर रहे हैं। तो हमने एसपी साहब को बोला, ये काम जो भी गलत कर रहा है, जो भी कानून के खिलाफ जा रहा है, उसको कानून उसका काम करेगी, उस पर पुलिस एक्शन लेगी। ये लोग को कुछ भी अधिकार नहीं है, ना ये लोग को कोई पावर है कि किसी को मारे, किसी को गाड़ी रोके। तो हमने बोला कि ऐसे जो भी मॉरल पुलिसिंग कर रहा है, ऐसे लोगों पे सख्त सख्त कानूनी एक्शन ले। और ये जो अपने आप को ये जो क्रिमिनल ऑर्गेनाइजेशन है, ये लोग को मैं ये कहना चाहता हूँ, अगर से आप रैते के खिलाफ है या साथ है, बताओ आप साथ है तो आप इतना करिए। रैते के जो घर में उनके परेशानी होती है, वो मुसीबत में वो लोग गाय भैंस को बेच के अपने ज़िंदगी गुजारा करते। आप वैसे किसानों की मजबूरी को आप देखे बिना आप अपनी आइडियोलॉजी, अपना कम्युनलिज्म को पुश करने के लिए उनको जुल्म कर रहे हैं, ये गलत है। अगर से आप किसानों के लोगों के साथ है तो आप रैतों को, किसानों को, उनके जो गाय बैल के जो कर रहे हैं ना, उनको आप पैसे दीजिए। आप ना उनको पैसों से मदद कर सकते हैं ना कुछ। आप रायचूर की शांति, हिंदुस्तान की शांति को ख़राब करना चाह रहे हैं। हमने ये बात पूरे सब बड़े मिलके एसपी साहब को हमने बोला कि रायचूर में ये चीज़ होना नहीं चाहिए। अगर से ऐसे चीज़ चलती रही तो सब, हर समाज के लोग, हर बड़े लोग मिलके रोड पे हम उतरेंगे। ये बात बोल के मैं अपनी बात को ख़त्म करता हूँ। जो लोग, सब लोग इस चीज़ में जुड़े, मैं उनका दिल से शुक्रिया अदा करता हूँ। नमस्ते, अस्सलाम वालेकुम। ಇಂದು ದಲಿತ ಪರ, ರೈತ ಪರ, ಪ್ರಗತಿಪರ ಮತ್ತು ಮುಸ್ಲಿಂ ಸಂಘಟನೆ ಮತ್ತು ಕುರೈಶ್ ಸಂಘಟನೆಯಿಂದ ಇವತ್ತು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಏನು ಸಲ್ಲಿಸಿದೆ, ಈಗ ಈ ದೇಶದಲ್ಲಿ ಆಹಾರದ ಮೇಲೆ ಯಾರೂ ನಿರ್ಬಂಧ ಇರಬಾರ್ದು. ಅದು ಯಾವ ಆಹಾರ ತೆಗೆದುಕೊಳ್ಬೇಕು ಅದು ನಮಗೆ ಬಿಟ್ಟಿರೋದು. ಅದು ನಾವು ದರದ ಮಾಂಸ ತಿಂತೀವಿ, ನಮ್ಮ ಮೇಲೆ ಯಾಕೆ ನೀವು ತಡೆ ಹೊಡ್ತೀರಿ? ಫಾರಿನಲ್ಲಿ ತಿಂತಾರೆ, ನೀವು ತಿನ್ರಿ, ತೊಪ್ಪಲ ತಿನ್ರಿ, ನಿಮ್ಗೆ ಯಾರು ಬೇಡ ಅಂತ ಹೇಳಿದ್ರೆ ನಾವು ದನ ತಿಂತೀವಿ, ಕುರಿ ತಿಂತೀವಿ, ನಮ್ಮ ಮೇಲೆ ಮಾಡಬಾರ್ದು. ಈಗಾಗಲೇ ಸ್ಲಾಟ್ರು ಸರ್ಕಾರ ಜಾರಿ ಮಾಡಿದ. ಅದರ ಪ್ರಕಾರ ನಾವು ಯಾವುದೇ ಎತ್ತು, ಎಮ್ಮೆ, ಆಕಳಗಳು ಮುದಿ ಆದಾಗ, ಹಾಲು ಕೊಳ್ಳಾರ್ದಾಗ ಮಾರಾಟ ಮಾಡೋದು ನಿಯಮವಿದೆ. ಅದು ಇಟ್ಕೊಂಡು ಯಾರೂ ಸಾಕಂಗಿಲ್ಲ. ಸಾಕಿ ರೈತರು ತಮ್ಮ ಇನ್ನೊಂದು ಎಮ್ಮೆನೋ ಹಸುನೋ ಖರೀದಿ ಮಾಡಿ ಅವರು ಉಪಜೀವನ ಮಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಯಾರು ಪೊಲೀಸ್ ನೈತಿಕರಿರೋದು, RSS, VHP ಅಂತವ್ರು ಬೇಕಂತಾರೆ ಬಂದು ಕೋಮು ಗಲಭೆ ಮಾಡೋ ದೃಷ್ಟಿಯಿಂದ ಇವರನ್ನ ತಡೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಹಲ್ಲೆ ಮಾಡೋದು, ಗಲಾಟೆ ಮಾಡೋದು ಮತ್ತು ದುಡ್ಡು ವಸೂಲು ಮಾಡೋಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಮಾಡಬಾರ್ದಂತೆ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ಜಿಲ್ಲಾ ಪೊಲೀಸ್ ವರ್ತಕ್ಕೆ ಮನವಿ ಸಲ್ಲಿಸಿ, ಯಾರಾದರೂ ಪೊಲೀಸ್ ನೈತಿಕತೆ ಮಾಡಿದರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ನಾವು ನಿಯಮವಾಗಿ ಮಾರ್ತೀವಿ, ನಿಯಮವಾಗಿ ಮಾರ್ಕೆಟಿಗೆ ಬರ್ತೀವಿ, ನಿಯಮವಾಗಿ ನಾವು ಆಹಾರ ತಿಂತೀವಿ. ಇದ್ರ ಬಗ್ಗೆ ಯಾರು ತಡೆಗಟ್ಟಬಾರ್ದು. ಒಂದು ವೇಳೆ ಯಾರಾದರೂ ಪೊಲೀಸ್ ನೈತಿಕತೆ ಮಾಡಿ ನಮ್ಮ ಕುರೈಶ್ ಸಮುದಾಯಕ್ಕಾಗಲಿ, ರೈತ ಸಮುದಾಯಕ್ಕೆ ಯಾರಾದರೂ ತೊಂದರೆ ಕೊಟ್ಟರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಸರ್ಕಾರಕ್ಕೆ, ಜಿಲ್ಲಾ ಪೊಲೀಸ್ ಅಧಿಕಾರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಈ ಮುಂದೆ ಸಹ ನಾವೆಲ್ಲ ಒಟ್ಟಾಗಿ ಇದರ ಪರವಾಗಿರ್ತೀವಿ ಅಂತೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ಇದು ಎಲ್ಲ ರಾಯಚೂರು ಜಿಲ್ಲೆಯ ರೈತರಿಗೆ ನಮಸ್ಕಾರ. ಇಲ್ಲ, ಕನ್ನಡದಲ್ಲಿ ಎಲ್ಲ ರಾಯಚೂರು ಜಿಲ್ಲೆಯ ಸಾರ್ವಜನಿಕರಿಗೂ ಮತ್ತು ರೈತರಿಗೆ
ನಮಸ್ಕರಿಸ್ತಾ ಇವತ್ತು ನಾವು ಏನಪ್ಪ ಅಂತಂದರೆ ಆಕಳ ಹಸು ಕರುಗಳು ಎಲ್ಲಿ ಬೇಕಲ್ಲಿ ನಿಂದಿರಿಸಿ ಕೆಲವೊಂದು ಸಂಘಟನೆಕಾರರು ನಿಂದಿರಿಸಿ ಅದನ್ನು ತಗೊಂಡೋಗಬಾರ್ದು ಅಂತ ಒಂದು ಪ್ರತಿಭಟನೆ ಮಾಡೋದು ಅಡಚಣೆ ಮಾಡೋದು ಮಾಡ್ತಿದ್ದಾರೆ. ನಮಗೆ ಒಂದು ಆ ಸಂಘಟನೆ ಮೇಲೆ ಗೌರವ ಇದೆ, ಅವರ ಆಸ್ಥಾ ಮೇಲೇನೂ ಭಾಳಷ್ಟು ಗೌರವ ಇದೆ. ಬಟ್ ನಾವು ನಮ್ಮದೊಂದು ಕೆಲವೊಂದು ಅನಿವಾರ್ಯತೆಗಳಿದ್ದಾವೆ. ಏನಂತಂದರೆ ರೈತರು ಭಾಳ ಪ್ರೀತಿಯಿಂದ ತಮ್ಮ ಹಸು ಕರ ಕೋಳಿ ಎಲ್ಲ ಸಾಕಿರ್ತಾರೆ. ಅವ್ರ ಮನೆಯಲ್ಲಿ ಯಾವುದೋ ಒಂದು ಸಿಚುವೇಶನ್ ಬಂದಿರುತ್ತೆ, ಒಂದು ಕಷ್ಟಗಳು ಬಂದಿರ್ತವೆ. ಅಂಥ ಸಂದರ್ಭದಲ್ಲಿ ಅವರು ಅದನ್ನು ಮಾರ್ಕೆಟ್ಗಳಿಗೆ ತಂದು APMC ಮಾರ್ಕೆಟ್ಗಳಲ್ಲಿ ದನ ಕರ APMC ಮಾರ್ಕೆಟ್ ತಂದು ಅಲ್ಲಿಂದ ಮಾರಾಟವನ್ನು ಮಾಡ್ತಾರೆ. ಈಗ ಮಾರಾಟ ಮಾಡಿದ ಮೇಲೆ ಅಲ್ಲಿಂದ ಯಾವ ಜನಾಂಗದವರು ಇರ್ತಾರ ಅದು ಅವರಿಗೆ ಸಂಬಂಧ ಇರೋಲ್ಲ, ರೈತರಿಗೆ. ಅದು ಕೆಲವೊಂದು ವಯಸ್ಸಾಗಿರೋದನ್ನು ತೊಗೊಂಡೋಗಿರ್ತಾರೆ, ಕೆಲವೊಂದು ರೋಗಗಳು ಬಂದಿರ್ತವೆ, ಅದನ್ನು ಅವರು ರೈತರು ಹಿಡ್ಕೋಕ್ಕೆ ಚಾನ್ಸ್ ಇರೋಲ್ಲ. ಅಂಥ ಸಂದರ್ಭದಲ್ಲಿ ಮಾರ್ತಾರೆ. ಅಂದರೆ ಈಗ ಏನಾಗ್ತಾ ಇದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ನಾವು ಇದೇ ಕಮ್ಯುನಿಟಿಗೆ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ನಾವು ಜೊತೆ ಕೊಡ್ತೀವಿ. ಗೋಮಾತಾ ಬಗ್ಗೆ ನಾವು ಗೌರವ ಇದೆ. ರಾಜ್ಯದಲ್ಲಿ ಪ್ರಧಾನಮಂತ್ರಿಯವರು ಅದನ್ನು ಒಂದು ನ್ಯಾಷನಲ್ ಆ್ಯನಿಮಲ್ ಅಂತ ಘೋಷಣೆ ಮಾಡಲಿ. ಅದೊಂಥರ ಅಲ್ಲಿಂದನೇ ಒಂದು ಕಾನೂನು ಬಂದಾಗ ಮಾರ್ಕೆಟ್ಗಳಲ್ಲಿ ನಾವು ಯಾರೂ ಖರೀದಿ ಮಾಡಲ್ಲ. ಅಲ್ಲಿಂದ ಖರೀದಿ ಬಂದಾದಮೇಲೆ ಯಾರೂ ವೆಹಿಕಲಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಲ್ಲ. ಅಲ್ಲಿಂದ ಯಾರೂ ಕಡಗರು ತೊಗೊಂಡೋಗಂಗಿಲ್ಲ. ಇದೆಲ್ಲ ಸಿಸ್ಟಮ್ ಬಂದಾಗಬೇಕಾದ್ರೆ ನೀವು ಯಾರಾದರೂ ಪ್ರತಿಭಟನೆ ಮಾಡಬೇಕಂದ್ರೆ ಅಲ್ಲಿಂದ ಪ್ರತಿಭಟನೆ ಮಾಡಿ, ಎಕ್ಸ್ಪೋರ್ಟ್ ಆಗೋದು ಬಂದ್ ಮಾಡಿಸಿ ಮೊದಲು. ಅದಾದ ನಂತರ ಎಲ್ಲ ಮಾರ್ಕೆಟ್ಗಳಲ್ಲಿ ನೀವು ಹೋಗಿ ಈಗೇನು ಗಾಡಿಗಳಿಗೆ ನಿಂದಿರಿಸಿ ಏನು ತೊಂದರೆ ಕೊಡ್ತಾ ಇದ್ದಾರಲ್ಲ, ದೇದ್ರಲ್ಲಿ APMC ಮಾರ್ಕೆಟ್ ಇದೆ, ಸಾವಿರಾರು ದನ ಆಕಳ ಕರುಗಳು ಮಾರ್ತಾರೆ. ಅಲ್ಲಿ ಹೋಗಿ ನೀವು ಪ್ರತಿಭಟನೆ ಮಾಡಿ. ತರಬಾರ್ದು ರೈತರು, ತರಬಾರ್ದು ಸಾರ್ವಜನಿಕರು ಅಂತ ಅಲ್ಲಿ ಅವ್ರಿಗೆ ಹೋಗಿ ನೀವು ತೊಂದರೆ ಕೊಡಿ. ಜನ ನಿಮ್ಗೆ ಕಲಿಸ್ತಾರೆ ಬುದ್ಧಿ. ಈಗ ಸಾರ್ವಜನಿಕರು ಬಡವರಿಗೆ ಟಾಟಾ AC ಅವರಿಗೆ ನಿಂದಿರಿಸೋದು, ಗಾಡಿಗಳಿಗೆ ನಿಂದಿರಿಸೋದು, ಹೊಡೆಯೋದು ಅವ್ರದ್ದೇನು ತಪ್ಪಿದೆ? ಅವರು ಕೂಡ ಖರೀದಿ ಮಾಡಿಕೊಂತಿರ್ತಾರೆ, ಅವರು ಬಾಡಿಗೆ ನಡೆಸ್ತಾ ಇರ್ತಾರೆ. ಅಂಥವೆಲ್ಲ ದಯವಿಟ್ಟು ಮಾಡಬೇಡಿ. ನಾವು ನಿಮ್ಮ ಜೊತೆ ಬರ್ತೀವಿ. ನಾವು ನಿಮ್ಮ ಮೇಲೆ ನಿಮ್ಮ ಇದಕ್ಕೆ ನಮಗೆ ಗೌರವ ಇದೆ. ಬಟ್ ಅಲ್ಲಿಂದ ಒಂದು ನ್ಯಾಷನಲ್ ಬರ್ಡ್ ಅಂತ ಒಂದು ಘೋಷಣೆ ಆದರೆ ನಾವು ಕೂಡ ಯಾರು ಅದನ್ನು ಗೋಮಾತೆಯನ್ನು ಖರೀದಿ ಮಾಡ್ತಾರೆ ಅವರ ವಿರುದ್ಧವಾಗಿ ನಾವು ಕೂಡ ನಿಂದಿರ್ತೀವಿ. ಅಲ್ಲಿವರೆಗೆ ತಾವು ಯಾರು ಸಾರ್ವಜನಿಕರಿಗಾಗಲಿ ರೈತರಿಗಾಗಲಿ ದಯವಿಟ್ಟು ತೊಂದರೆ ಕೊಡಿಬೇಡವೆ ಅಂತ ಒಂದೆರಡು ಮಾತು ನಾವು ಹೇಳಲು ಇಷ್ಟಪಡ್ತೀವಿ. ಜಿಲ್ಲೆಯಲ್ಲಿ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಸೇರಿಕೊಂಡು ಹಿಂದೂ ಮುಸ್ಲಿಂ ಏಕತಾ ಮಂಚ ಅನ್ನುವಂಥ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಆ ಒಕ್ಕೂಟದ ವತಿಯಿಂದ ಇವತ್ತು ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ವಿ. ಮನವಿ ಸಾರಾಂಶ ಇಷ್ಟೇ: ನಾವು ರೈತರಾಗಲಿ ಯಾರೇ ಆಗಲಿ ಪ್ರಾಣಿಗಳನ್ನು ಸಾಕಂಥದ್ದು ನಮ್ಮ ಕಷ್ಟಕ್ಕೆ ಆಗ್ತಾವ ಅಂತ ಹೇಳ್ಬಿಟ್ಟು ಅವುಗಳಿಗೆ ಸಾಕಿ ಸುಮ್ಮನೆ ಹಂಗೆ ಬಿಡಂಥದಲ್ಲ. ಪ್ರಾಣಿ ಯಾವುದಾದ್ರು ಕುರಿ ಇರಲಿ, ಆಡಿರಲಿ, ಕೋಳಿ ಇರಲಿ, ಎತ್ತಿರಲಿ, ಎಮ್ಮೆ ಇರಲಿ, ಸಾಕಂಥದ್ದು ನಮ್ಮ ಅನುಕೂಲಕ್ಕೆ ಆಗ್ತದ, ನಮ್ಮ ಕಷ್ಟಕ್ಕೆ ಏನಾದರೂ ಸಹಾಯ ಆಗ್ತದ ಅಂತ ಹೇಳಿ ಆ ಥರ ಕಷ್ಟ ಬಂದಾಗ ಅವನ್ನ ಮಾರಿ ನಾವು ನಮ್ಮ ಜೀವನವನ್ನು ಸುಗಮ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅಂಥ ಸಂದರ್ಭದಲ್ಲಿ ರೈತರು ಸಂತೆಗಳಲ್ಲಿ ದನಗಳನ್ನು ಮಾರ್ತಾರ. ಮಾರುವಾಗ ಒಂದು ಸಂತೆಯಿಂದ ಇನ್ನೊಂದು ಸಂತೆಗೆ ಅಥವಾ ಇನ್ನೊಂದು ಊರಿಗೆ ಸಾಗಾಟ ಮಾಡ್ತಕ್ಕಂಥ ಸಂದರ್ಭ ಬರ್ತದ. ಈ ಸಾಗಾಟವನ್ನ ಕೆಲವು ಸಂಘಟನೆಗಳ ಹೆಸರನ್ನು ಹೇಳ್ಕೊಂಡಿರ್ತಕ್ಕಂಥ ಕೆಲವು ಪುಡಾರಿಗಳು ಆ ವಾಹನವನ್ನು ತಡೆದು ಆ ವಾಹನ ಚಾಲಕರಿಗೆ ಮತ್ತು ಖರೀದಿದಾರರನ್ನ ಹೊಡೆಯುವಂಥದ್ದು, ಬೆದರಿಸುವಂಥದ್ದು ಮಾಡ್ತಕ್ಕಂಥ ಕೃತ್ಯ ನಡೆದಿದೆ. ಹಂಗೇನೆ ದುಡ್ಡಿಗೆ ಒಂದು ಬೇಡಿಕೆ ಇಡ್ತಕ್ಕಂಥದ್ದು, ಅಂದ್ರೆ ಮ್ಯಾನಿಪುಲೇಟ್ ಅಥವಾ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ನಡೆದಿದೆ. ಆ ಕೆಲಸ ನಾವು ಮಂಗಳೂರು, ಉಡುಪಿಗಳಲ್ಲಿ ನಡೀತದೆ ಅಂತ ಕೇಳಿದ್ವಿ. ಅದು ರಾಯಚೂರಿಗೆ ಬಂದಿರೋಂಥ ದೊಡ್ಡ ದುರಂತನ ಅಂತ ಭಾವಿಸ್ತೀವಿ. ಹಾಗಾಗಿ ರಾಯಚೂರಿನ ನೆಲ ಇದು ಶರಣರು, ಸೂಫಿಗಳು ನಡೆದಿರ್ತಕ್ಕಂಥ ನಾಡಾಗಿರೋದ್ರಿಂದ ಕೋಮು ಸೌಹಾರ್ದತೆಗೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥ ನೆಲದಲ್ಲಿ ಈ ತರ ಕೋಮು ಧ್ರುವೀಕರಣಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನೋದನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಏನು ಗಮನಕ್ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಇದು ನೈತಿಕ ಪೊಲೀಸ್ಗಿರಿ. ಪೊಲೀಸರು ಮಾಡ್ತಕ್ಕಂಥ ಕೆಲಸವನ್ನ ಬೇರೆ ಯಾರೋ ಮಾಡೋದು ನಾವು ಒಪ್ಪೋದಿಲ್ಲ, ಕಾನೂನು ಒಪ್ಪೋದು ಈ ದೇಶದಲ್ಲಿ. ಹಾಗಾಗಿ ಕಾನೂನನ್ನು ಕೈಗೆತ್ಕೊಳ್ತಕ್ಕಂಥ ಕೆಲಸ ಯಾವ ನಾಗರಿಕರು, ಯಾವ ಸಂಘಟನೆಗಳು ಮಾಡಬಾರ್ದು. ಆದ್ರೆ ಇಲ್ಲಿ ಕೆಲವು ಸಂಘಟನೆಗಳ ಹೆಸರು ಹೇಳ್ಕೊಂಡಿರ್ತಕ್ಕಂಥ ಪುಡಾರಿಗಳು ಮಾಡ್ತದಂಥದ್ದು ಘಟನೆಗಳು ನಡೆದಿದ್ದಾವ. ಅದನ್ನ ಗಮನಕ್ಕೆ ತಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಇಂಥ ಘಟನೆಗಳು ನಡೆದಂತೆ ನೀವು ಎಚ್ಚರ ವಹಿಸಬೇಕು. ಪೊಲೀಸ್ ಮಾಡ್ತಕ್ಕಂಥ ಕೆಲಸವನ್ನ ಯಾರು ಮಾಡದಂತ ಕ್ರಮಗಳನ್ನು ಕೈಗೊಳ್ಬೇಕಂತ ಅನ್ನೋದನ್ನು ಒತ್ತಾಯ ಮಾಡಿದ್ವಿ. ಆ ಒತ್ತಾಯಕ್ಕೆ ಮಣಿದು ನಿಲ್ಲಿಸ್ಬೇಕನ್ನಂಥದ್ದು ಕೋಮು ಸೌಹಾರ್ದತೆಗೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಒಂದು ಮಾರಕ ಆಗ್ತದ. ಅದನ್ನು ತಡೆಗಟ್ಟಬೇಕನ್ನಂತ ವಿನಂತಿ ಮಾಡ್ಕೊಳ್ತೀವಿ. ಈ ರೀತಿಯ ಕೃತ್ಯಗಳು ಇನ್ನು ಮುಂದೆ ನಡೆದ್ರೆ ನಾವು ಈ ಏಕತಾ ಮಂಚಿನಿಂದ ಖಂಡಿತ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಮತ್ತು ಆ ಕೃತ್ಯ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೃತ್ಯವನ್ನು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಇನ್ನು ಮುಂದೆ ಈ
ನಗರದಲ್ಲಿ ಇನ್ನಿತರ ಸಂಘಟನೆಗಳನ್ನು ಸೇರಿಸಿಕೊಂಡು ದೊಡ್ಡ ಮಟ್ಟದ ಅವೇರ್ನೆಸ್ ಅನ್ನು ಮಾಡೋದ್ರ ಮೂಲಕ ಸರ್ಕಾರದ ಒಂದು ಕಾನೂನು ಏನು ವೈಲೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ನಾವು ಜನಗಳ ತಿಳುವಳಿಕೆ ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. MR ಬೇರಿ, ರಾಯಚೂರು.